ನಾ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಕೊಡ್ತಾರೆ ಅಂತಂದು. ಆಲ್ರೆಡಿ ಇವರು ಈಗ ಅನೌನ್ಸ್ ಮಾಡಿದ್ದಾರೆ ವೇಳಾಪಟ್ಟಿಯನ್ನು. ಆ ವೇಳಾಪಟ್ಟಿಯಲ್ಲಿ ಏನಿದೆ ಅಂತಂದರೆ ಚಾಯ್ಸ್ 1 ಹಾಕಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಬುಧವಾರ 3 ತಾರೀಕು 3 ಸಾಯಂಕಾಲ 5:30 ಒಳಗಡೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು. ಮತ್ತು ಅಲ್ಲಿ ಹೋಗಿ ಕಾಲೇಜ್ಗೆ ಹೋಗಿ ಏನೆಲ್ಲ ತೊಗೊಂಡು ಹೋಗ್ಬೇಕಂತಂದರೆ ನೀವು 2 ಸೆಟ್ ಜೆರಾಕ್ಸ್ ತೊಗೊಂಡು ಹೋಗಿ, ಅಂದರೆ ಯಾವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ನಿಮ್ಮ 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಆಮೇಲೆ 1ರಿಂದ 12 ಮಟ್ಟ ಏನೆಲ್ಲ ಸ್ಟಡಿ ಸರ್ಟಿಫಿಕೇಟ್ ಇರ್ತಾವಲ್ಲ ಅವೆಲ್ಲ ಜೆರಾಕ್ಸು ವಿತ್ BO ಸೈನ್ ಇರ್ಬೇಕು ಅದಕ್ಕೆ. ನೆಕ್ಸ್ಟ್ ಕನ್ಫರ್ಮೇಷನ್ ಸ್ಲಿಪ್ಪು, ವೆರಿಫಿಕೇಷನ್ ಸ್ಲಿಪ್ಪು, KE ಅಪ್ಲಿಕೇಶನು, ಇವೆಲ್ಲ 2 ಸೆಟ್ ಜೆರಾಕ್ಸನ್ನು ತೊಗೊಂಡೋಗಿ ವಿತ್ ಒರಿಜಿನಲ್ 1 ಸೆಟ್ಟು. ಟೋಟಲ್ 3 ಸೆಟ್ ಕೇಳ್ತಾರೆ ಇಲ್ಲಿ ಕಾಲೇಜಲ್ಲಿ. ಇದೆಲ್ಲ ಚಾಯ್ಸ್ 1 ಬಗ್ಗೆ ಆಯಿತು. ನೆಕ್ಸ್ಟ್ ಚಾಯ್ಸ್ 2 ಹಾಕಿದರೂ ಕೂಡ ನೀವು ಕ್ಯಾಶ್ ಆನ್ ಡಿಪಾಸಿಟ್ ಮಾಡಬೇಕು. ಸಪೋಸ್ ನಿಮ್ಗೆ ಇಂಜಿನಿಯರ್ ಕಾಲೇಜ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ, ಅಲ್ಲಿ 1,12,000 ಇದ್ದರೆ 1,12,000 ಅದೇ ಕ್ಯಾಶ್ ಆನ್ ಡಿಪಾಸಿಟ್ ಮಾಡಬೇಕು. ನಾನು ಬಹುಶಃ 50,000 ಒಳಗಡೆ ಕ್ಯಾಶ್ ಆನ್ ಡಿಪಾಸಿಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟು ಕೊಟ್ಟಿಲ್ಲ ಅವರು. ಅದೆಷ್ಟು ಇರ್ತೈತಲ್ಲ ಕೋರ್ಸ್ ಫೀಸ್ ಅಷ್ಟೇ ಕ್ಯಾಶ್ ಆನ್ ಡಿಪಾಸಿಟ್ ಮಾಡಬೇಕು. ಇನ್ ಕೇಸ್ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದರೆ ಅದೇ ಕ್ಯಾಶ್ ಆನ್ ಡಿಪಾಸಿಟ್ ಮಾಡಿರ್ತಲ್ಲ ಅದೇ ಪೇಮೆಂಟ್ ಮತ್ತು ಬೇರೆ ಕೋರ್ಸಿಗೆ ಹೋಗ್ತೈತೆ, ಅಂದರೆ ಅಲ್ಲೇ ಟ್ರಾನ್ಸ್ಫರ್ ಆಗ್ತದೆ ಅದು. ಮತ್ತು ನೀವು ಚಾಯ್ಸ್ 3 ಹಾಕಿದ್ರು ಕೂಡ 10,000 ಕ್ಯಾಶ್ ಆನ್ ಡಿಪಾಸಿಟ್ ಮಾಡಬೇಕು. ಮತ್ತು ಚಾಯ್ಸ್ 4 ನಿಮ್ಗೆ ಗೊತ್ತೇ ಇದಲ್ಲ, ಕೌನ್ಸಿಲಿಂಗ್ ಎಕ್ಸಿಟ್ ಆಗೋದು. ಇದೆಲ್ಲ ವೇಳಾಪಟ್ಟಿ ಆಲ್ರೆಡಿ ಬಿಟ್ಟಿದ್ದಾರೆ. ಬೇಕಾದ್ರೆ ನೀವು KE ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಯಾವಾಗ ಟೈಮಿಂಗ್ ಇದೆ ಅದರಲ್ಲಿ ಕರೆಕ್ಟಾಗಿದೆ ನೋಡಿ. ಬಹುಶಃ 10 ಒಳಗಡೆ ಎಲ್ಲ ಕೌನ್ಸಿಲಿಂಗ್ ಪ್ರೊಸೀಜರ್ ಎಲ್ಲ ಮುಗಿಸ್ಬೇಕಂತ ಅವ್ರಿಗೆ ಇರ್ಬೋದು ಬಹುಶಃ. ಅದಕ್ಕೆ ಟೈಮಿಂಗನ್ನು ಕಡಿಮೆ ಕೊಟ್ಟಿದ್ದಾರೆ. ನೀವು ನಾಳೆ ಹೋಗಿ ಪೇಮೆಂಟ್ ಮಾಡೋಕ್ಕೆ ಆಗಲ್ಲ, ಯಾಕಂದ್ರೆ ನಾಳೆ ಸಂಡೇ ಇರೋದ್ರಿಂದ ಬ್ಯಾಂಕ್ ರಜೆ ಇರುತ್ತೆ. ನೀವು ಬೆಟ್ರಾಗಿ ಸೋಮವಾರ ಪೇಮೆಂಟ್ ಮಾಡ್ಕೊಳ್ಳಿ. ಅವತ್ತೇ ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡೆ ನಿಮ್ಮ ಊರು ದೂರ ಇದ್ದರೆ ಅಥವಾ ಕಾಲೇಜಿನ ದೂರ ಇದ್ದರೆ ನೀವು ಅವತ್ತೇ ಸೋಮವಾರ ನೈಟ್ ಬಿಡಿ ಮತ್ತು ಮಂಗಳವಾರ ಹೋಗಿ ಅಡ್ಮಿಷನ್ ಮಾಡಿಸಿ, ಅಥವಾ ಮಂಗಳವಾರ ನೈಟ್ ಬಿಟ್ಟು ಬುಧವಾರ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಮತ್ತು ಇಂಥ KCT ಅಪ್ಡೇಟನ್ನು ಕೊಡ್ತಿರ್ತೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ಲರಿಗೂ ಆಲ್ ದ ಬೆಸ್ಟ್.